ದರ್ಶನ್ ಭವಿಷ್ಯಕ್ಕೆ ಉತ್ತರ ಜೋಕುಮಾರಸ್ವಾಮಿ ಕಾರುಣಿಕ. ಸರ್ವ ಸಂಕಷ್ಟಕ್ಕೂ ಹನುಮನೆ ಪರಿಹಾರ. ಜೈಲಿಗೆ ಬಂತು ಚಮತ್ಕಾರಿ ಪುಸ್ತಕ. ಬೇಕು ಬೇಕು ಬೇಕೇ ಬೇಕು, ನನಗದು ಬೇಕೇ ಬೇಕು. ಡಿಮಾಂಡ್ ಅಪ್ಪೋ ಡಿಮಾಂಡು, ನಿಲ್ತಿಲ್ಲ ದಾಸನ ಕಿರಿಕು. ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡಾ ಸ್ಪೆಷಲ್ ಡಿ ಡೈರಿ. ದರ್ಶನ್ ಜೈಲಿನಲ್ಲಿದ್ದಾರೆ. ಸದ್ಯಕ್ಕಂತೂ ಜಾಮೀನು ಸಿಗುವ ಸೂಚನೆ ಕಾಣ್ತಿಲ್ಲ. 3 ತಿಂಗಳಾಗುತ್ತೋ 6 ತಿಂಗಳೇ ಆಗುತ್ತೋ ಅಥವಾ ಅದಕ್ಕಿಂತ ಬೇಗ ರಿಲೀಸ್ ಆಗ್ತಾರೋ ಈ ಕುರಿತ ಚರ್ಚೆ ನಡೀತಾ ಇದೆ. ಆದರೆ ಇದೀಗ ಇಲ್ಲೋರ್ವ ಅಭಿಮಾನಿ ಜೋಕುಮಾರಸ್ವಾಮಿಯ ಬಳಿ ಕಾರುಣಿಕ ಕೇಳಿದ್ದಾರೆ. ಹಾಗೆ ಜೋಕುಮಾರ ನುಡಿದ ಭವಿಷ್ಯ ಏನು? ದರ್ಶನ್ ಬೇಗ ರಿಲೀಸ್ ಆಗೋದು ಕಷ್ಟವಾ? ದೇವರ ಮೊರೆ ಹೋದ ಅಭಿಮಾನಿಗಳ ಮಾತುಗಳೇನು? ಬರ್ತಿದೆ ನೋಡಿ. ಅವ್ರ ಬಗ್ಗೆ ಕೇಳಿದ್ದಾರೆ. ಯಾವಾಗ ರಿಲೀಸ್ ಆಗ್ತಾರೋ, ಸುರಕ್ಷಿತವಾಗಿ ಬರ್ತಾರೋ, ಮತ್ತು ರೀ ಕೇಸ್ ಆಗ್ತಾವೆ, ಇನ್ನು ಅವ್ರ ಫಿಲ್ಮ್ ಮುಂದಿನ ಬರುವಂಥ ಎಲ್ಲ ಹಿಟ್ ಆಗ್ತಾವೆ, ಫ್ಲಾಪ್ ಆಗ್ತಾವೆ. 3 ತಿಂಗಳು ಆಗೋದಂತ್ರಿ, 6 ತಿಂಗಳು ಆಗೋದಂತ್ರಿ. ದರ್ಶನ್ ಭವಿಷ್ಯಕ್ಕೆ ಉತ್ತರ ಜೋಕುಮಾರಸ್ವಾಮಿ ಕಾರುಣಿಕ. 3 ತಿಂಗಳು 6 ತಿಂಗಳು ಅಭಿಮಾನಿ ಪ್ರಶ್ನೆಗೆ ಜೋಕುಮಾರನ ಉತ್ತರ ನೋಡಬೇಕಾ? ಜೈಲಲ್ಲಿರೋ ದರ್ಶನ್ ಬಿಡುಗಡೆಗಾಗಿ ಆಗಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ದರ್ಶನ್ ಅಭಿಮಾನಿಗಳು ಕೂಡ ಪೂಜೆ ಪುನಸ್ಕಾರ ಮಾಡಿ ಹರಕೆ ಕಟ್ಕೊಳ್ತಾ ದರ್ಶನ್ ಬಿಡುಗಡೆಗೆ ಕೋರ್ತಾ ಇದ್ದಾರೆ. ಹೀಗೆ ತಮಗಿರುವ ಕುತೂಹಲವನ್ನ ತಣಿಸ್ಕೊಳ್ತಾ ಇದ್ದಾರೆ. ಇದೀಗ ಜೋಕುಮಾರಸ್ವಾಮಿಯ ಬಳಿ ಓರ್ವ ದರ್ಶನ್ ಅಭಿಮಾನಿ ಕೇಳಿರುವ ಕಾರುಣಿಕ ಬಹಳ ಚರ್ಚೆಗೀಡು ಮಾಡಿದೆ. ಕೊಲೆ ಕೇಸಲ್ಲಿ ಬಂಧಿಯಾಗಿರೋ ದರ್ಶನ್ಗೆ ಆರಂಭದಿಂದಲೂ ಹಿನ್ನಡೆಯೇ ಎದುರಾಗ್ತಾ ಇದೆ. ಸದ್ಯಕ್ಕಂತೂ ಜಾಮೀನಿಲ್ಲ ಎನ್ನಲಾಗ್ತಾ ಇದೆ. ರಿಲೀಸ್ ಯಾವಾಗ ಅನ್ನೋದೇ ಅವರ ಅಭಿಮಾನಿಗಳ ಪ್ರಶ್ನೆ. ಹೀಗಾಗಿ ಕುತೂಹಲ ಬಗೆಹರಿಸಿಕೊಳ್ಳೋದಕ್ಕೆ ಅಭಿಮಾನಿಗಳಂತೂ ಆಗಾಗ ದೇವರ ಮೊರೆ ಹೋಗ್ತಾ ಇದ್ದಾರೆ. ದಸರಿಘಟ್ಟ ಚೌಡೇಶ್ವರಿ ತಾಯಿಯ ಬಳಿ ದರ್ಶನ್ ಬಿಡುಗಡೆ ಬಗ್ಗೆ ಕೇಳಿದ್ದ ಅಭಿಮಾನಿಗಳು ಅವಕಾಶ ಸಿಕ್ಕಾಗೆಲ್ಲ ಹಲವು ದೇವರಿಗೆ ದರ್ಶನ್ ಬಿಡುಗಡೆಯ ಕುರಿತು ಪ್ರಶ್ನೆ ಕೇಳಿದ್ದುಂಟು. ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಆಚರಿಸಲಾಗುವ ಜೋಕುಮಾರಸ್ವಾಮಿ ಬಳಿ ಕಾರುಣಿಕ ಕೇಳಿದ್ದಾನೆ ಓರ್ವ ದರ್ಶನ್ ಅಭಿಮಾನಿ. ಈ ವಿಚಾರ ಭಾರಿ ವೈರಲ್ ಆಗಿದೆ. ದರ್ಶನ್ ರಿಲೀಸ್ ಆಗ್ತಾನಂದ್ರೆ ಹಗರ ಏನೋ ಸ್ವಲ್ಪ ತತ್ತಿದೆ. 3 ತಿಂಗಳು ತಗೋತಾನ, 6 ತಿಂಗಳು ತಗೋತಾನ. ಏನು ಕೇಸ್ ಇಲ್ಲಾರ್ದ ಹೊರಗೆ ಬರ್ತಾನ ಹಗರ ಬಾ. ಮುಂದಿನ ಪಿಕ್ಚರ್ ಡೆವಿಲ್ ಆಯ್ತು ಅಂದ್ರೆ ಹಿಟ್ ಆಗ್ತೈತೋ ಇಲ್ಲೋ ಅಂದ್ರೆ ಹಗರ್ ಬಾ. ಮುಂದೆಲ್ಲ ದರ್ಶನಗೆ ಏನು ಸುರಕ್ಷಿತವಾಗಿ ಹೊರಗೆ ಬರ್ತಾನೋ ಇಲ್ಲೋ, ಏನು ತೊಂದರೆ ಆಗ್ತಾವ ಮತ್ತು ರೀ ಕೇಸ್ ಆಗ್ತಾವ ಅಂದ್ರೆ ಹಗರ್ ಬಾ. ಗಣೇಶ ಚತುರ್ಥಿ ಹಬ್ಬ ಮುಗಿದ ಬಳಿಕ ಬರುವ ಅಷ್ಟಮಿಯ ಮರುದಿನ ಜೋಕುಮಾರಸ್ವಾಮಿ ಹುಟ್ಟುತ್ತಾನೆ ಎಂಬ ನಂಬಿಕೆ ಇದೆ. ಈ ಸಂಪ್ರದಾಯ ಪಾಲಿಸಿಕೊಂಡು ಬಂದ ಕುಟುಂಬದ ಮಹಿಳೆಯರು ತಮ್ಮೂರಿನ ಸುತ್ತ 7 ಹಳ್ಳಿ ಸುತ್ತಿ ಮನೆ ಮನೆಗಳಿಗೆ ತೆರಳಿ ದವಸ ಧಾನ್ಯ ಸಂಗ್ರಹಿಸಿ ಪೂಜಿಸ್ತಾರೆ. ಹೀಗೆ ಜೋಕುಮಾರಸ್ವಾಮಿ ಊರಿಗೆ ಮಳೆ ಬೆಳೆ ಕರುಣಿಸುತ್ತಾನೆ ಎಂಬ ನಂಬಿಕೆಯಿಂದ ಪೂಜಿಸಲಾಗುತ್ತೆ. ಇಂತಹ ಜೋಕುಮಾರಸ್ವಾಮಿ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ, ಭವಿಷ್ಯವನ್ನ ಬಲ್ಲವನಾಗಿರ್ತಾನೆ ಎಂಬ ಪ್ರತೀತಿ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಹೀಗಾಗಿ ವಿಜಯಪುರದಲ್ಲಿ ಸಚಿನ್ ಎಂಬ ಹೆಸರಿನ ಓರ್ವ ದರ್ಶನ್ ಅಭಿಮಾನಿ ಸದ್ಯಕ್ಕೆ ಜೈಲಲ್ಲಿರುವ ದರ್ಶನ್ ಭವಿಷ್ಯದ ಕುರಿತು ಜೋಕುಮಾರಸ್ವಾಮಿ ಬಳಿ ಪ್ರಶ್ನೆ ಕೇಳಿದ್ದಾನೆ. ಅದೇ ದರ್ಶನ್ ಅವ್ರ ಬಗ್ಗೆ ಕೇಳಿದ್ದಾರೆ. ಯಾವಾಗ ರಿಲೀಸ್ ಆಗ್ತಾರೋ, ಸುರಕ್ಷಿತವಾಗಿ ಬರ್ತಾರೋ, ಮತ್ತು ರೀ ಕೇಸ್ ಆಗ್ತಾವೆ, ಇನ್ನು ಅವ್ರ ಫಿಲ್ಮ್ ಮುಂದಿನ ಬರುವಂಥ ಎಲ್ಲ ಹಿಟ್ ಆಗ್ತಾವೆ, ಫ್ಲಾಪ್ ಆಗ್ತಾವೆ, ಇವೆಲ್ಲ ಕೇಳಿದೇವ್ರಿ. ಎಲ್ಲ ಸರಿಯಾಗಿ ಉತ್ತರ ಕೊಟ್ರಿ. ಹಾಂ, ಈ ಜೈಲಿಂದ ಯಾವಾಗ ರಿಲೀಸ್ ಆಗ್ತದೆ? 3 ತಿಂಗಳು ಆಗೋದಂತ್ರಿ, 6 ತಿಂಗಳು ಆಗೋದಂತ್ರಿ. ಅಂದ್ರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಬಂತು ರೀ ಕೇಳಿದ ತಕ್ಷಣ. ಅದು ಅಂದ್ರೆ ಕೇಳಿದ್ರೆ ಹಗರ್ ಬಂದ್ರೆ ಅದು ಸರಿ ಅನ್ನಂಗ್ರಿ, ವಜ್ಜೆ ಬಂದ್ರೆ ಅದು ಇಲ್ಲ ಅನ್ನಂಗೆ. ಹಗರೇ ಬಂತ್ರಿ, ಯಾವಾಗ ಕೇಳಿದ್ರು ಹಗರೇ ಬಂತ್ರಿ. ದರ್ಶನ್ ಅಭಿಮಾನಿ ಒಟ್ಟು 4 ಪ್ರಶ್ನೆಗಳನ್ನು ಜೋಕುಮಾರಸ್ವಾಮಿಯ ಬಳಿ ಇಡ್ತಾನೆ. ಪ್ರಶ್ನೆ ಕೇಳಿದ ಬಳಿಕ ಜೋಕುಮಾರ ಬುಟ್ಟಿ ಎತ್ತಿದಾಗ ಅದು ಈಡೇರುವಂತಿದ್ರೆ ಬುಟ್ಟಿ ಹಗುರವಾಗುತ್ತದೆ, ಈಡೇರದೇ ಇರೋ ಹಾಗಿದ್ರೆ ಭಾರವಾಗುತ್ತೆ ಅನ್ನೋದು ನಂಬಿಕೆ.
ಹೀಗೆ ದರ್ಶನ್ ಅಭಿಮಾನಿ ಕೇಳುವ ಮೊದಲ ಪ್ರಶ್ನೆ ದರ್ಶನ್ ರಿಲೀಸ್ ಆಗ್ತಾರೋ ಇಲ್ವೋ ಅನ್ನೋದು. ಅದಕ್ಕೆ ಉತ್ತರ ಅನ್ನುವಂತೆ ದರ್ಶನ್ ಅಭಿಮಾನಿಯ ಕೋರಿಕೆಗೆ ಜೋಕುಮಾರಸ್ವಾಮಿ ಬುಟ್ಟಿ ಕೈಯಿಂದ ಎದ್ದು ಬರೋದಿಲ್ಲ. ದರ್ಶನ್ ರಿಲೀಸ್ ಆಗ್ತಾನಂದ್ರೆ ಹಗರ್ ಹಾಂ ಏನೋ ಸ್ವಲ್ಪ ತಡಿ 3 ತಿಂಗಳು ತಗೋತಾನ 6 ತಿಂಗಳು ತಗೋತಾನ, ಏನು ಕೇಸ್ ಇಲ್ಲಾರ್ದ ಹೊರಗೆ ಬರ್ತಾನ ಹಗರ್ ಬಾ. ಹಾಂ ಹಾಂ ಮುಂದಿನ ಪಿಕ್ಚರ್ ಡೆವಿಲ್ ಐತ ಒಂದು ಹಿಟ್ ಆಗ್ತೈತೋ ಇಲ್ಲೋ ಅಂದ್ರೆ ಹಗರ್ ಬಾ. ಮುಂದೆಲ್ಲ ದರ್ಶನ್ಗೆ ಏನು ಸುರಕ್ಷಿತವಾಗಿ ಹೊರಗೆ ಬರ್ತಾನೋ ಇಲ್ಲೋ, ಏನು ತೊಂದರೆ ಆಗ್ತಾವ ಮತ್ತು ರೀಕೇಸ್ ಆಗ್ತಾವ ಅಂದ್ರೆ ಹಗರ್ ಬಾ. ಇಷ್ಟಕ್ಕೆ ಸುಮ್ಮನಾಗದ ದರ್ಶನ್ ಅಭಿಮಾನಿ ಜೋಕುಮಾರಸ್ವಾಮಿಯ ಭವಿಷ್ಯದ ಹಿಂದೆ ಬಿದ್ದು 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ ಅಂತ ಕೇಳಿದಾಗ ಜೋಕುಮಾರ್ನ ಬುಟ್ಟಿ ಮೇಲ್ ಬರುತ್ತೆ. ಬಳಿಕ ಡೆವಿಲ್ ಹಿಟ್ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಯನ್ನು ಅಭಿಮಾನಿ ಕೇಳಿದಾಗಲೂ ಬುಟ್ಟಿ ಎತ್ತೋದಕ್ಕೆ ಬರುತ್ತೆ. ಹೀಗೆ ದರ್ಶನ್ ಅಭಿಮಾನಿಯಿಂದ ಕೇಳಲಾದ ಜೋಕುಮಾರಸ್ವಾಮಿ ಭವಿಷ್ಯ ಭಾರಿ ವೈರಲ್ ಆಗಿದೆ. ಈಗ ಡೆವಿಲ್ ಫಿಲ್ಮ್ ಬಗ್ಗೆ ಕೇಳಿದಾರೆ, ಅದನ್ನು ಮತ್ತೆ ಸಖತ್ತಾಗಿ ಹಿಟ್ ಆಗ್ತೈತೆ ಅಂತ ಹೇಳಿದ್ರು, ಅದನ್ನು ಹಗರೇ ಬಂದಿದೆ. ಹಾಂ ರೀ, ಸುರಕ್ಷಾಗಿ ಬರ್ತಾರಿಲ್ಲೋ ಮತ್ತೇನು ರೀಕೇಸ್ ಆಗ್ತಾವೋ ತನಕ ಅದನ್ನು ಸರಿನೇ ಬಂತು. ಅಂದರೆ ಕೈಯಾಗ ಒಮ್ಮೆ ಹಾಕ್ತೇನೆ ಅಷ್ಟೇ, ಒಂದು ಮೀಡಿಯಮ್ ಒಂದು ಇದ್ರಾಗ ಹಗರ ಬಂತು. ಹಾಂ ಅಂದ್ರೆ ವಜ್ಜಿ ಬರ್ತಿದ್ದೀರಿ ಹಗರ ಬರ್ತಿದ್ದೀರಿ, ಅದು ಅವಾಗ್ಲಿಂತೆ ನಂಬ್ಕೊಂಡು ಬಂದಿವ್ರಿ ಎಲ್ಲ ದೇವರು ಕಲ್ಲಲ್ಲಿ ಬಿಡ್ತಾರಲ್ಲ. ಹಾಂ ರೀ, ಜೋಕುಮಾರಸ್ವಾಮಿಯನ್ನ ಬುಟ್ಟಿಯಲ್ಲಿ ಹೊತ್ತು ಊರೂರು ಸುತ್ತುವ ವೇಳೆ ಮನೆ ಬಳಿ ಬರುವ ಸ್ವಾಮಿಯ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ಕೇವಲ 7 ದಿನ ಬದುಕುವ ಜೋಕುಮಾರಸ್ವಾಮಿ ಕಷ್ಟದಲ್ಲಿರುವ ಜನರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬ ನಂಬಿಕೆ ಹಲವರಲ್ಲಿದೆ. ಹೀಗಾಗಿ ಜೈಲು ಭವಿಷ್ಯ ಹಾಗೂ ಸಿನಿಮಾ ಭವಿಷ್ಯದ ಕುರಿತು ಅಭಿಮಾನಿ ಪ್ರಶ್ನೆ ಕೇಳಿದ್ದಾನೆ. ಹೀಗೆ ಜೋಕುಮಾರನ ಭವಿಷ್ಯ ದರ್ಶನ್ ಪಾಲಿಗೆ ಎಷ್ಟು ನಿಜವಾಗುತ್ತೋ ಸಮಯ ಬಂದಾಗ ನೋಡಬೇಕು. ಒಂದ್ ಕಡೆ ಅಭಿಮಾನಿಗಳು ದೇವರ ಮೊರೆ ಹೋದ್ರೆ, ಜೈಲಿನೊಳಗಿರುವ ದರ್ಶನ್ಗೆ ಅನಾಮಧೇಯ ವ್ಯಕ್ತಿಯಿಂದ ಹನುಮಾನ್ ಪುಸ್ತಕ ಉಡುಗೊರೆಯಾಗಿ ಸಿಕ್ಕಿದೆ. ಸರ್ವ ಸಂಕಷ್ಟಕ್ಕೆ ಹನುಮನೆ ಪರಿಹಾರ ಅಂತ ಬರೆದಿರುವ ಪುಸ್ತಕದಿಂದ ದರ್ಶನ್ಗೆ ಅನಾಮಧೇಯ ವ್ಯಕ್ತಿಯಿಂದ ಅಭಯ ಬಂದಿದೆ. ಹಾಗಾದ್ರೆ ಏನಿದು ಆ ಪುಸ್ತಕದಲ್ಲಿ? ಆ ಪುಸ್ತಕ ದರ್ಶನ್ಗೆ ತಲುಪ್ತಾ ಹೇಗೆ ನೋಡೋಣ ಬನ್ನಿ. ಸರ್ವ ಸಂಕಷ್ಟಕ್ಕೂ ಹನುಮನೆ ಪರಿಹಾರ, ಜೈಲಿಗೆ ಬಂತು ಚಮತ್ಕಾರಿ ಪುಸ್ತಕ. ದರ್ಶನ್ಗೆ ಪುಸ್ತಕ ಗಿಫ್ಟ್, ಶಕ್ತಿ ಭಕ್ತಿ ಪಾಠ ಹೇಳಿದ್ಯಾರು ಆಗಂತುಕ. ಬಳ್ಳಾರಿ ಜೈಲಲ್ಲಿ ಬಸವಳಿದಿದ್ದಾರೆ ದರ್ಶನ್. ಸಮಯ ಕಳೆಯೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಅಲ್ಲಿಟ್ಟಿರುವ ಪುಟ್ಟ ಲೈಬ್ರರಿಯ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಆದರೂ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ. ಟಿವಿಗಾಗಿ ಮೊರೆ ಹೋದರೂ ಪ್ರಯೋಜನ ಆಗಲಿಲ್ಲ. ಹೊರಗೆ ಬರೋದು ಯಾವಾಗಲೋ ಗೊತ್ತಿಲ್ಲ. 3 ಹೊತ್ತು ಬ್ಯಾರಕ್ ಒಳಗಡೆ ಇರೋದಕ್ಕೂ ಆಗ್ತಿಲ್ಲ. ಹೀಗಾಗಿ ದರ್ಶನ್ ಚಿಂತೆಗೆ ಚಿಕಿತ್ಸೆ ಕೊಡುವಂತೆ ಅವ್ರಿಗೊಂದು ಪುಸ್ತಕ ಉಡುಗೊರೆಯಾಗಿ ಬಂದಿದೆ. ಜೈಲಲ್ಲಿರೋ ವ್ಯಕ್ತಿಗೆ ಹೊರಗಿನವರು ಏನನ್ನೂ ಕೊಡಬಾರ್ದು, ಅದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ಪುಸ್ತಕ ಕೊಡೋದರಲ್ಲಿ ತಪ್ಪಿಲ್ಲ. ಹೀಗಾಗಿ ದರ್ಶನ್ ಹೆಸರಿಗೆ ಬಳ್ಳಾರಿ ಜೈಲಿಗೆ ಅನಾಮಧೇಯ ವ್ಯಕ್ತಿಯಿಂದ ಪುಸ್ತಕ ಬಂದಿದೆ. ಅದನ್ನು ಜೈಲಧಿಕಾರಿಗಳಿಗೆ ತಲುಪಿಸಲಾಗಿದೆ. ಈಗ ಅದನ್ನು ದರ್ಶನ್ ಕೈಗೆ ಕೊಡಬೇಕೋ ಬೇಡವೋ ಅನ್ನೋದರ ಕುರಿತು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದು ಭಗವಾನ್ ಹನುಮಾನ್ ಕುರಿತಾದ ಪುಸ್ತಕವಾಗಿದ್ದು, ಸರ್ವ ಸಂಕಷ್ಟಕ್ಕೂ ಹನುಮನೆ ಪರಿಹಾರ ಎಂಬ ಸಂದೇಶದ ಜೊತೆ ಪುಸ್ತಕವನ್ನು ದರ್ಶನ್ ಹೆಸರಿಗೆ ಕಳಿಸಿಕೊಡಲಾಗಿದೆ. ನೆಮ್ಮದಿ ಹಾಗೂ ಸಮಯ ಕಳೆಯೋದಕ್ಕಾಗಿ ದರ್ಶನ್ ಜೈಲಲ್ಲಿ ಪುಸ್ತಕಗಳ ಮೊರೆ ಹೋಗ್ತಿದ್ದಾರೆ ಅನ್ನೋದು ಸುದ್ದಿಯಾದ ಬೆನ್ನಲ್ಲೇ ದರ್ಶನ್ಗೆ ಅನಾಮಧೇಯ ವ್ಯಕ್ತಿ ಈ ಉಡುಗೊರೆಯನ್ನು ಕಳಿಸಿದ್ದಾನೆ. ಈ ಪುಸ್ತಕದಲ್ಲಿ ಹನುಮಾನ್ ಚಾಲೀಸದ ಸಮೇತ ಶ್ರೀರಾಮನ ಮೇಲೆ ಹನುಮನ ಭಕ್ತಿ, ಧ್ಯಾನಕ್ಕೆ ಸೂಕ್ತವಾದ ಮಂತ್ರ ಪಠಣ ಇದೆ ಎನ್ನಲಾಗ್ತಾ ಇದೆ. ದರ್ಶನ್ ಇದನ್ನು ಓದಿದ್ರೆ ಕಷ್ಟ ಪರಿಹಾರ ಆಗುತ್ತೆ ಎಂಬ ಅಭಯ ನೀಡಿದ್ದಾರೆ ಪುಸ್ತಕ ಕಳುಹಿಸಿದ ಆ ಅನಾಮಧೇಯ ವ್ಯಕ್ತಿ. ಬಳ್ಳಾರಿ ಜೈಲಲ್ಲಿ ಅದಾಗಲೇ 16 ದಿನ ಕಳೆದ ದರ್ಶನ್ಗೆ ಅಲ್ಲಿ ಅಸಲು ಜೈಲು ಶಿಕ್ಷೆಯ ಅನುಭವ ಆಗ್ತಾ ಇದೆ. ಇದೇ ಕಾರಣಕ್ಕೆ ಧ್ಯಾನ, ಭಕ್ತಿ, ಆಧ್ಯಾತ್ಮಿಕ ಪುಸ್ತಕಗಳ ಮೊರೆ ಹೋಗ್ತಾ ಇದ್ದಾರೆ. ಜಾಮೀನು ಸಿಗೋವರೆಗೂ ಶಿಕ್ಷೆ ಅನುಭವಿಸಲೇಬೇಕು. ಹೀಗಾಗಿ ವ್ಯಕ್ತಿಯೋರ್ವ ದರ್ಶನ್ಗೆ ಈ ವಿಶಿಷ್ಟ ಉಡುಗೊರೆಯನ್ನು ನೀಡಿದ್ದಾನೆ. ಆದರೆ ಅದು ದರ್ಶನ್ ಕೈಗೆ ತಲುಪುತ್ತಾ? ಅದು ದರ್ಶನ್ ಮನಸ್ಸಿಗೆ ಹೀಲಾಗುವ ಔಷಧವಾಗುತ್ತಾ? ನೋಡಬೇಕು. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.